ವಿಭೂತಿಪಾದ ಸೂತ್ರ 11. ಸರ್ವಾರ್ಥೈಕಾಗ್ರತಯೋ ಕ್ಷಯೋದಯೌ ಚಿತ್ತಸ್ಯ ಸಮಾಧಿ ಪರಿಣಾಮಃ. ಅರ್ಥ: ಎಲ್ಲ ವಸ್ತುಗಳನ್ನು ತೆಗೆದುಕೊಳ್ಳುವುದು ಮತ್ತು ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸುವುದು. ಇಂತಹ ಎರಡು ಶಕ್ತಿಯಲ್ಲಿ ಮೊದಲನೆಯದು ನಾಶವಾಗಿ ಎರಡನೆಯದು ಉದಿಸಿದಾಗ ಚಿತ್ತಕ್ಕೆ ಸಮಾಧಿ ಎಂಬ ಅವಸ್ಥೆ ಬರುವುದು. ಮನಸ್ಸು ಹಲವು ವಸ್ತುಗಳನ್ನು ಸ್ವೀಕರಿಸುವುದು, ಎಷ್ಟೋ ವಸ್ತುಗಳ ಹಿಂದೆ ಓಡುವುದು, ಅದು ಕೆಳಗಿನ ಸ್ಥಿತಿ. ಇದಕ್ಕಿಂತ ಉತ್ತಮ ಸ್ಥಿತಿ ಇದೆ. ಅಲ್ಲಿ ಎಲ್ಲವನ್ನೂ ಬಿಟ್ಟು ಒಂದನ್ನೇ ಮನಸ್ಸು ಸ್ವೀಕರಿಸುವುದು. ಇದರ ಪರಿಣಾಮವೇ ಸಮಾಧಿ. ಸೂತ್ರ 12. ಶಾಂತೌದಿತೌ ತುಲ್ಯ ಪ್ರತ್ಯಯೌ ಚಿತ್ತಸ್ಯೈಕಾಗ್ರತಾ ಪರಿಣಾಮಃ. ಅರ್ಥ: ಭೂತ ಮತ್ತು ವರ್ತಮಾನಗಳ ಸಂಸ್ಕಾರಗಳು ಒಂದೇ ಸಮನಾಗಿದ್ದಾಗ ಅದು ಚಿತ್ತದ ಏಕಾಗ್ರತೆ. ಮನಸ್ಸು ಏಕಾಗ್ರವಾಗಿದೆ ಎಂಬುದು ನಮಗೆ ಹೇಗೆ ತಿಳಿಯಬೇಕು ಎಂದರೆ, ಅಲ್ಲಿ ಕಾಲದ ಭಾವನೆ ಮಾಯವಾಗುವುದು. ನಮಗೆ ಅರಿವಿಲ್ಲದೆ ಹೆಚ್ಚು ಸಮಯ ಕಳೆದಷ್ಟೂ ನಮ್ಮ ಮನಸ್ಸು ಹೆಚ್ಚು ಏಕಾಗ್ರವಾಗಿರುತ್ತದೆ. ಸಾಧಾರಣ ಸಮಯದಲ್ಲಿ ಒಂದು ಪುಸ್ತಕವನ್ನು ಆಸಕ್ತಿಯಿಂದ ಓದುತ್ತಿದ್ದರೆ ಕಾಲ ಓಡುತ್ತಿರುವುದು ನಮಗೆ ಗೊತ್ತಾಗುವುದೇ ಇಲ್ಲ. ನಾವು ಪುಸ್ತಕವನ್ನು ಇಟ್ಟ ಮೇಲೆ ಇಷ್ಟೊಂದು ಗಂಟೆಗಳು ಹೇಗೆ ಕಳೆದಿವೆ ಎಂಬುದನ್ನು ನೋಡಿದರೆ ನಮಗೆ ಆಶ್ಚರ್ಯವಾಗುವುದು. ಎಲ್ಲ ಕಾಲವೂ ವರ್ತಮಾನದಲ್ಲಿ ಬಂದು ನಿಲ್ಲುವುದು ಸ್ವಭಾವ. ಆದ್ದರಿಂದಲೇ ಭೂತ ಮತ್ತು ವರ್ತಮಾನಗಳೆರಡೂ ಒಂದೆಡೆ ನಿಂತಾಗ ಮನಸ್ಸು ಏಕಾಗ್ರವಾಗಿರುವುದು ಎಂದು ಹೇಳಿರುವುದು. ಕಳೆದ ಸಂಚಿಕೆಯಲ್ಲಿ 9, 11 ಮತ್ತು 12ನೇ ಸೂತ್ರಗಳಲ್ಲಿ ಹೇಳಿರುವ 3 ಬಗೆಯ ಏಕಾಗ್ರತೆಗಳ ನಡುವೆ ಇರುವ ವ್ಯತ್ಯಾಸ ಇದು. ಮೊದಲನೆಯದರಲ್ಲಿ ಮನಸ್ಸಿನ ವಿಕ್ಷೇಪ ವೃತ್ತಿಗಳು ನಿಗ್ರಹಿಸಲ್ಪಟ್ಟಿರುತ್ತದೆ ಅಷ್ಟೇ. ಆದರೆ ಅವನ್ನು ಆಗತಾನೇ ಎದ್ದಿರುವ ನಿರೋಧ ಸಂಸ್ಕಾರಗಳ ಮೂಲಕ ನಾಶ ಮಾಡಿರುವುದಿಲ್ಲ. ಎರಡನೆಯದರಲ್ಲಿ ವಿಕ್ಷೇಪ ವೃತ್ತಿಗಳು ನಿರೋಧ ಸಂಸ್ಕಾರಗಳಿಂದ ಸಂಪೂರ್ಣವಾಗಿ ನಿಗ್ರಹಿಸಲ್ಪಟ್ಟಿರುತ್ತವೆ. ನಿರೋಧ ಸಂಸ್ಕಾರಗಳು ಸ್ಪಷ್ಟವಾಗಿ ವ್ಯಕ್ತವಾಗುವ ಸ್ಥಿತಿಯಲ್ಲಿರುತ್ತವೆ. ಮೂರನೆಯದೇ ಅತ್ಯುನ್ನತ ಸ್ಥಿತಿ. ಅಲ್ಲಿ ನಿಗ್ರಹದ ಪ್ರಶ್ನೆಯೇ ಇಲ್ಲ. ಒಂದೇ ಸ್ವರೂಪದ ಸಂಸ್ಕಾರಗಳು ಒಂದನ್ನೊಂದು ಎಡಬಿಡದೆ ಹಿಂಬಾಲಿಸುತ್ತವೆ. ಸೂತ್ರ 13. ಏತೇನ ಭೂತೇಂದ್ರಿಯೇಷು ಧರ್ಮಲಕ್ಷಣಾವಸ್ಥಾ ಪರಿಣಾಮ ವ್ಯಾಖ್ಯಾತಾಃ. ಅರ್ಥ: ಸ್ಥೂಲ ಅಥವಾ ಸೂಕ್ಷ್ಮ ವಸ್ತುಗಳಿಗೆ ಮತ್ತು ಇಂದ್ರಿಯಗಳಿಗೆ ಸಂಬಂಧಿಸಿದಂತೆ ಆಕಾರ, ಕಾಲ ಮತ್ತು ಸ್ಥಿತಿ ಎಂಬ 3 ವಿಧದ ವಿಕಾರವನ್ನು ಇದರಿಂದ ವಿವರಿಸಿದಂತಾಯಿತು. ರೂಪ, ಕಾಲ ಮತ್ತು ಸ್ಥಿತಿಗೆ ಸಂಬಂಧಿಸಿದಂತೆ ಚಿತ್ತದಲ್ಲಿ ಆಗುವ ವಿಕಾರಗಳನ್ನು ಸ್ಥೂಲ ಮತ್ತು ಸೂಕ್ಷ್ಮ ವಸ್ತುಗಳು ಹಾಗೂ ಇಂದ್ರಿಯಗಳ ಪರಿಣಾಮವೆಂದು ವಿವರಿಸಲಾಗಿದೆ. ಒಂದು ಚಿನ್ನದ ಮುದ್ದೆ ಇದೆ ಎಂದು ಇಟ್ಕೊಳ್ಳಿ. ಅದು ಕಡಗ ಮತ್ತೆ ಅನಂತರ ಓಲೆಯಾಗಿ ರೂಪಾಂತರಗೊಂಡರೆ ಅದು ರೂಪ ಪರಿಣಾಮ. ಇದನ್ನೇ ಕಾಲದ ದೃಷ್ಟಿಯಿಂದ ನೋಡಿದರೆ ಕಾಲದ ಪರಿಣಾಮ ಅಂದರೆ ಕಾಲ ಪರಿಣಾಮವಾಗುತ್ತದೆ. ಮತ್ತೆ ಕಡಗ ಅಥವಾ ಓಲೆ ಹೊಳೆಯುತ್ತಿರಬಹುದು ಅಥವಾ ಮೊಸುಕಾಗಿರಬಹುದು, ದಪ್ಪ ಅಥವಾ ತೆಳ್ಳಗಾಗಿರಬಹುದು. ಇದು ಸ್ಥಿತಿ ಪರಿಣಾಮ. 9, 11 ಮತ್ತು 12ನೇ ಸೂತ್ರಗಳಲ್ಲಿ ಹೇಳಿರುವಂತೆ ಮನಸ್ಸು ವೃತ್ತಿಯಾಗಿ ವಿಕಾರ ಹೊಂದುತ್ತಿರುವುದು ಇದೇ ರೂಪ ಪರಿಣಾಮ. ಅದು ಭೂತ, ವರ್ತಮಾನ, ಭವಿಷ್ಯತ್ತಿನ ಕ್ಷಣಗಳಲ್ಲಿ ಹರಿಯುತ್ತಿರುವುದು. ಇದು ಕಾಲ ಪರಿಣಾಮ. ಯಾವುದೇ ಒಂದು ಸಮಯದಲ್ಲಿ, ಉದಾಹರಣೆಗೆ ವರ್ತಮಾನದಲ್ಲಿ ಸಂಸ್ಕಾರಗಳ ತೀವ್ರತೆಗೆ ವಿಷಯದಲ್ಲಿ ವ್ಯತ್ಯಾಸವಿರುತ್ತದೆ. ಇದು ಸ್ಥಿತಿ ಪರಿಣಾಮ. ಹಿಂದಿನ ಸೂತ್ರಗಳಲ್ಲಿ ಬೋಧಿಸಿದ ಏಕಾಗ್ರತೆಗಳು ಯೋಗಿಗೆ ಚಿತ್ತದ ಪರಿಣಾಮಗಳ ಮೇಲೆ ಇಚ್ಛಾಪೂರ್ವಕ ನಿಯಂತ್ರಣ ಶಕ್ತಿ ನೀಡುತ್ತವೆ. ಇದರಿಂದ 3ನೇ ಅಧ್ಯಾಯದ 4ನೇ ಸೂತ್ರದಲ್ಲಿ ಹೇಳಿದ ಸಂಯಮವನ್ನು ಪಡೆಯಲು ಸಾಧ್ಯ. ಸೂತ್ರ 14. ಶಾಂತೋದಿತ ವ್ಯಪದೇಶ ಧರ್ಮಾನುಪಾತಿ ಧರ್ಮೀ. ಅರ್ಥ: ವರ್ತಮಾನ, ಭೂತ, ಭವಿಷ್ಯತ್ ಪರಿಣಾಮಗಳಿಂದ ವಿಕಾಸ ಹೊಂದುವುದು ಗುಣಿ. ಅಂದರೆ ಗುಣಿಯೇ ಕಾಲ ಮತ್ತು ಸಂಸ್ಕಾರಗಳಿಗೆ ಸಿಕ್ಕಿ ವಿಕಾರ ಹೊಂದಿ ಅನವರತವೂ ವ್ಯಕ್ತಗೊಳ್ಳುತ್ತಿರುವ ದ್ರವ್ಯ ವಸ್ತು ಅದು. ಸೂತ್ರ 15. ಕ್ರಮಾನ್ಯತ್ವಂ ಪರಿಣಾಮಾನ್ಯತ್ವೇ ಹೇತುಃ. ಅರ್ಥ: ಬಿಡುವಿಲ್ಲದೆ ಪರಿಣಾಮವೇ ನಾನಾ ವಿಕಾಸಗಳಿಗೆ ಕಾರಣ. ಸೂತ್ರ 16.
ಪರಿಣಾಮತ್ರ ಸಂಯಮಾದತೀತಾನಾಗತ ಜ್ಞಾನಂ. ಅರ್ಥ: 3 ವಿಧದ ಪರಿಣಾಮಗಳ ಮೇಲೆ ಸಂಯಮವನ್ನು ಸಾಧಿಸುವುದರಿಂದ ಭೂತ ಮತ್ತು ಭವಿಷ್ಯತ್ ಜ್ಞಾನ ಬರುವುದು. ಸಂಯಮದ ಮೊದಲನೇ ವಿವರಣೆಯನ್ನು ನಾವು ಮರೆಯಬಾರದು. ಮನಸ್ಸು ಬಾಹ್ಯ ವಸ್ತುವನ್ನು ಬಿಟ್ಟು ಅದರ ಆಂತರಿಕ ಸಂಸ್ಕಾರದೊಡನೆ ತಾದಾತ್ಮ್ಯವನ್ನು ತಾಳುವ ಸ್ಥಿತಿಗೆ ಬಂದ ಮೇಲೆ ದೀರ್ಘ ಸಾಧನೆಯಿಂದ ಅದನ್ನು ಉಳಿಸಿಕೊಂಡು ತಕ್ಷಣದಲ್ಲಿಯೇ ಆ ಸ್ಥಿತಿಗೆ ಬರುವುದಾದರೆ ಅದಕ್ಕೆ ಸಂಯಮವೆಂದು ಹೆಸರು. ಆ ಸ್ಥಿತಿಯಲ್ಲಿರುವ ವ್ಯಕ್ತಿಯು ಭೂತ ಭವಿಷ್ಯತ್ತುಗಳನ್ನು ತಿಳಿಯಬೇಕಾದರೆ ಸಂಸ್ಕಾರಗಳ ಬದಲಾವಣೆಯ ಮೇಲೆ 3ನೇ ಅಧ್ಯಾಯದ 13ನೇ ಸೂತ್ರ ಅದರ ಸಂಯಮವನ್ನು ಮಾಡಬೇಕು. ಕೆಲವು ಸಂಸ್ಕಾರಗಳು ಈಗ ಕೆಲಸ ಮಾಡುತ್ತಿವೆ, ಮತ್ತೆ ಕೆಲವು ತಮ್ಮ ಕೆಲಸ ಮುಗಿಸಿವೆ, ಇನ್ನು ಕೆಲವು ಮುಂದೆ ಕ್ರಿಯಾಶೀಲವಾಗುತ್ತವೆ. ಇವುಗಳ ಮೇಲೆ ಸಂಯಮ ಮಾಡುವುದರಿಂದ ಭೂತ ಭವಿಷ್ಯತ್ತನ್ನು ತಿಳಿಯಬಹುದು. ಸೂತ್ರ 17. ಶಬ್ದಾರ್ಥ ಪ್ರತ್ಯಯಾನಮಿತರೇತರಾಧ್ಯಾಸಾತ್ ಸಂಕರಸ್ತತ್ಪ್ರವಿಭಾಗ ಸಂಯಮಾತ್ ಸರ್ವಭೂತಋತ ಜ್ಞಾನಂ. ಸಾಧಾರಣವಾಗಿ ಕದಡಿ ಹೋಗಿರುವ ಶಬ್ದ ಅರ್ಥಜ್ಞಾನದ ಮೇಲೆ ಸಂಯಮ ಮಾಡಿದರೆ ಎಲ್ಲ ಪ್ರಾಣಿಗಳ ಶಬ್ದದ ಅನುಭವವೂ ಬರುವುದು. ಶಬ್ದವು ಬಾಹ್ಯ ಕಾರಣವನ್ನು ಪ್ರತಿನಿಧಿಸುತ್ತದೆ. ಅರ್ಥವು ಬಾಹ್ಯ ವಸ್ತುವಿನ ಅನುಭವವನ್ನು ಮೆದುಳಿಗೆ ತಿಳಿಸುವುದಕ್ಕಾಗಿ ಇಂದ್ರಿಯಗಳ ಕಾಲುವೆ ಮೂಲಕ ಪ್ರಯಾಣ ಮಾಡುವ ಆಂತರಿಕ ತರಂಗಗಳನ್ನು ಪ್ರತಿನಿಧಿಸುತ್ತದೆ. ಮನಸ್ಸಿನ ಪ್ರತಿಕ್ರಿಯೆಯು ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಇದರಿಂದ ನಮಗೆ ಇಂದ್ರಿಯ ಗ್ರಹಣವಾಗುವುದು. ಈ 3ರ ಮಿಶ್ರಣವೇ ನಮ್ಮ ವಿಷಯ ವಸ್ತುಗಳು. ನಾನು ಒಂದು ಶಬ್ದವನ್ನು ಕೇಳಿದೆ ಎಂದು ಇಟ್ಟುಕೊಳ್ಳೋಣ. ಮೊದಲು ಹೊರಗಿನ ಸ್ಪಂದನ, ಅನಂತರ ಶ್ರೋತ್ರೇಂದ್ರಿಯದಿಂದ ಮನಸ್ಸಿಗೆ ಒಯ್ಯುವ ಆಂತರಿಕ ಸಂವೇದನೆ, ಅನಂತರ ಮನಸ್ಸಿನಲ್ಲಿ ಪ್ರತಿಕ್ರಿಯೆಯಾಗಿ ನಾನು ಶಬ್ದವನ್ನು ತಿಳಿಯುತ್ತಿದ್ದೇನೆ. ನನಗೆ ತಿಳಿದಿರುವ ಶಬ್ದವು ಸ್ಪಂದನ, ಸಂವೇದನೆ ಮತ್ತು ಪ್ರತಿಕ್ರಿಯೆ, ಈ 3ರ ಮಿಶ್ರಣ. ಸಾಧಾರಣವಾಗಿ ಈ 3 ಅವಿಭಾಜ್ಯವಾದವುಗಳು. ಆದರೆ ಅಭ್ಯಾಸ ಬಲದಿಂದ ಯೋಗಿಯು ಇವನ್ನು ಪ್ರತ್ಯೇಕಿಸಬಹುದು. ಇದನ್ನು ಪಡೆದ ಮೇಲೆ ಅವನು ಯಾವುದಾದರೊಂದು ಶಬ್ದದ ಮೇಲೆ, ಅದು ಮನುಷ್ಯನು ಮಾಡಿದ್ದಾಗಿರಬಹುದು ಅಥವಾ ಪ್ರಾಣಿಗಳು ಮಾಡಿದ್ದಾಗಿರಬಹುದು, ಸಂಯಮ ಮಾಡಿದರೆ ಅದು ಯಾವ ಅರ್ಥವನ್ನು ವ್ಯಕ್ತಗೊಳಿಸುವುದಕ್ಕಾಗಿ ಇದೆಯೋ ಅದನ್ನು ಇವನು ತಿಳಿದುಕೊಳ್ಳುತ್ತಾನೆ. ಸೂತ್ರ 18. ಸಂಸ್ಕಾರ ಸಾಕ್ಷಾತ್ಕರಣಾತ್ ಪೂರ್ವಜಾತಿ ಜ್ಞಾನಂ. ಅರ್ಥ: ಸಂಸ್ಕಾರಗಳನ್ನು ಗ್ರಹಿಸುವುದರ ಮೂಲಕ ಪೂರ್ವಜನ್ಮದ ಅನುಭವ ಬರುವುದು. ನಮಗುಂಟಾಗುವ ಪ್ರತಿಯೊಂದು ಅನುಭವವು ಚಿತ್ತವೃತ್ತಿ ರೂಪದಲ್ಲಿ ಬರುತ್ತದೆ. ಇದು ಶಾಂತವಾಗಿ ಅನಂತರ ಸೂಕ್ಷ್ಮವಾಗಿರುತ್ತದೆ. ಆದರೆ ಇದು ಎಂದಿಗೂ ನಾಶವಾಗುವುದಿಲ್ಲ. ಇದು ಅಲ್ಲಿ ಸೂಕ್ಷ್ಮ ಸ್ಥಿತಿಯಲ್ಲಿರುವುದು. ಇದನ್ನು ನಾವು ಪುನಃ ಮೇಲಕ್ಕೆ ತಂದರೆ ಇದು ನೆನಪಾಗುವುದು. ಮನಸ್ಸಿನಲ್ಲಿರುವ ಪೂರ್ವ ಸಂಸ್ಕಾರದ ಮೇಲೆ ಯೋಗಿ ಸಂಯಮ ಮಾಡಿದರೆ ತನ್ನ ಪೂರ್ವ ಜನ್ಮವನ್ನೆಲ್ಲವನ್ನೂ ಜ್ಞಾಪಿಸಿಕೊಳ್ಳಲು ಮೊದಲು ಮಾಡುವನು. ಸೂತ್ರ 19. ಪ್ರತ್ಯಯಸ್ಯ ಪರಚಿತ್ತ ಜ್ಞಾನಂ. ಅರ್ಥ: ಮತ್ತೊಬ್ಬರ ದೇಹದ ಸಂಜ್ಞೆಗಳ ಮೇಲೆ ಸಂಯಮ ಮಾಡುವುದರಿಂದ ಅವರ ಮನಸ್ಸಿನ ಜ್ಞಾನ ಬರುವುದು. ಪ್ರತಿಯೊಬ್ಬರನ್ನೂ ಮತ್ತೊಬ್ಬರಿಂದ ಪ್ರತ್ಯೇಕಿಸಲ್ಪಡುವ ಕೆಲವು ಗುರುತು ಅವರ ದೇಹದ ಮೇಲೆ ಇದೆ ಎಂದು ಇಟ್ಟುಕೊಳ್ಳೋಣ. ಈ ಗುರುತಿನ ಮೇಲೆ ಯೋಗಿ ಸಂಯಮ ಮಾಡಿದರೆ ಮತ್ತೊಬ್ಬರ ಮನಸ್ಸಿನ ಸ್ವಭಾವ ಪರಿಚಯವಾಗುವುದು. ಸೂತ್ರ 20. ನ ಚ ತತ್ ಸಾಲಂಬನಂ ತಸ್ಯಾ ವಿಷಯೀಭೂತತ್ವಾತ್. ಅರ್ಥ: ಆದರೆ ಅವರ ಮನಸ್ಸಿನಲ್ಲಿರುವುದು ತಿಳಿಯುವುದಿಲ್ಲ. ಅದು ಸಂಯಮದ ಗುರಿಯಲ್ಲ. ದೇಹದ ಮೇಲೆ ಸಂಯಮ ಮಾಡುವುದರಿಂದ ಮನಸ್ಸಿನಲ್ಲಿರುವುದು ತಿಳಿಯುವುದಿಲ್ಲ. ಇದಕ್ಕೆ 2 ವಿಧದ ಸಂಯಮ ಬೇಕಾಗುವುದು. ಮೊದಲನೆಯದು ದೇಹದ ಗುರುತಿನ ಮೇಲೆ, ಎರಡನೆಯದು ಮನಸ್ಸಿನ ಮೇಲೆ. ಆಗ ಯೋಗಿಗೆ ಇನ್ನೊಬ್ಬರ ಮನಸ್ಸಿನಲ್ಲಿರುವುದೆಲ್ಲ ತಿಳಿಯುವುದು. ಸೂತ್ರ 21. ಕಾಯರೂಪ ಸಂಯಮಾತ್ ತದ್ಗ್ರಾಹ್ಯ ಶಕ್ತಿ ಸ್ತಂಭೆ ಚಕ್ಷು ಪ್ರಕಾಶ ಸಂಯೋಗೇ ಜಿಜ್ಞಾಂತರ್ಧಾನಂ. ದೇಹದ ರೂಪದ ಮೇಲೆ ಸಂಯಮ ಮಾಡುವುದರಿಂದ ರೂಪದ ಗ್ರಾಹ್ಯಕತ್ವಕ್ಕೆ ಆತಂಕ ಉಂಟಾಗಿ ಕಣ್ಣಿನಲ್ಲಿ ವ್ಯಕ್ತವಾಗುವ ಶಕ್ತಿಯನ್ನು ಬೇರ್ಪಡಿಸಿದ ಮೇಲೆ ಯೋಗಿಯ ದೇಹವು ಕಣ್ಣಿಗೆ ಕಾಣದಂತೆ ಆಗುವುದು. ಕೋಣೆಯಲ್ಲಿ ನಿಂತಿದ್ದಂತೆಯೇ ಬೇಕಾದರೆ ಯೋಗಿ ಮಾಯವಾಗಬಹುದು. ಅವನು ನಿಜವಾಗಿಯೂ ಮಾಯವಾಗುವುದಿಲ್ಲ, ಆದರೆ ಅವನು ಯಾರಿಗೂ ಕಾಣಿಸುವುದಿಲ್ಲ. ಆಕಾರ ಮತ್ತು ದೇಹ ಬೇರ್ಪಡಿಸಿದಂತೆ ತೋರುತ್ತದೆ. ಆಕಾರ ಮತ್ತು ಅದು ಯಾವ ವಸ್ತುವಿನಿಂದ ಆಗಿದೆಯೋ ಅದನ್ನು ಬೇರ್ಪಡಿಸುವಷ್ಟು ಏಕಾಗ್ರತೆಯನ್ನು ಯೋಗಿ ಪಡೆದಾಗ ಮಾತ್ರ ಇದು ಸಾಧ್ಯವಾಗುವುದು ಎಂಬುದನ್ನು ನೆನಪಿನಲ್ಲಿಡಬೇಕು. ಆಗ
ಅದರ ಮೇಲೆ ಸಂಯಮ ಮಾಡುವವನು. ಆಕಾರವನ್ನು ನೋಡುವ ಶಕ್ತಿಗೆ ಆತಂಕ ಬರುವುದು, ಏಕೆಂದರೆ ಆಕಾರವನ್ನು ನೋಡುವ ಶಕ್ತಿಯ ಆಕಾರ ಮತ್ತು ಆಕಾರಕ್ಕೆ ಪ್ರಧಾನವಾದ ವಸ್ತು ಇವುಗಳ ಸಂಯೋಗದಿಂದ ಬರುವುದು. ಸೂತ್ರ 22. ಏತೇನ ಶಬ್ದಾದ್ಯಂತರ್ಧಾನ ಮುಕ್ತಂ. ಇದರಿಂದ ಶಬ್ದದ ಮಾಯ ಅಥವಾ ಕಾಣಿಸದಂತೆ ಇರುವುದು ಎನ್ನುವುದನ್ನು ವಿವರಿಸಿದಂತೆ ಆಯಿತು.